ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಧಿಗಳು ಕನ್ನಡ ವ್ಯಾಕರಣದಲ್ಲಿ ತುಂಬಾನೇ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಇದು ಬರೀ 10ನೇ ತರಗತಿಯಿಂದ ಮಾತ್ರ ಅಲ್ಲ, ಎಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾಗಿರಬಹುದು, CET ಎಕ್ಸಾಮ್ಸ್ಗಳು, TET ಎಕ್ಸಾಮ್ಸ್ಗಳು ಎಲ್ಲದಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸಂಧಿಗಳು ಅಂದರೆ ಏನು? ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಧಕ್ಕೆ ಬಾರದಂತೆ ಸೇರಿಸಿ ಉಚ್ಚರಿಸುವುದಕ್ಕೆ ಸಂಧಿ ಎನ್ನುವರು. ಸಂಧಿ ಕಾರ್ಯ ಎಂದರೇನು? ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರ ಇವೆರಡರ ಮಧ್ಯದಲ್ಲಿ ನಡೆಯುವ ಕಾರ್ಯಕ್ಕೆ ಸಂಧಿ ಕಾರ್ಯ ಎಂದು ಕರೆಯುತ್ತಾರೆ. ಪೂರ್ವ ಪದ ಅಂದರೆ ಈಗ ಒಂದು ಪದವನ್ನು ನಾವು ಬಿಡಿಸಿ ಬರೆದಾಗ ಮೊದಲನೇ ಪದವನ್ನು ಪೂರ್ವ ಪದ, ಮತ್ತೊಂದು ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಈ ಸಂಧಿಯಲ್ಲಿ ಎರಡು ಪ್ರಕಾರಗಳು. ಮೊದಲನೇದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಅಂದರೆ ಪೂರ್ವ ಉತ್ತರ ಪದಗಳೆರಡೂ ಕನ್ನಡ ಪದಗಳಾಗಿದ್ದು ಸಂಧಿ ಕಾರ್ಯ ನಡೆದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುತ್ತಾರೆ. ಅಂದರೆ ಎರಡೂ ಪದಗಳು ಕನ್ನಡ ಪದಗಳಾಗಿರಬೇಕು. ಅಂತಹ ಸಂಧಿಯನ್ನು ಕನ್ನಡ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ಊರು ಪ್ಲಸ್ ಊರು, ಊರೂರು. ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳು, ಸ್ವರ ಸಂಧಿ, ವ್ಯಂಜನ ಸಂಧಿ. ಮೊದಲನೇದಾಗಿ ಸ್ವರ ಸಂಧಿ ಅಂದರೆ ಏನು ಅಂತ ನೋಡೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಇಲ್ಲಿ ಉ ಬಂದಿದೆ, ಇಲ್ಲಿ ಈ ಬಂದಿದೆ. ಇವೆರಡು ಸಂಧಿ ಆದಾಗ ಇಲ್ಲಿ ಒಂದು ಸ್ವರವು ಲೋಪ ಆಗಿ ಇನ್ನೊಂದು ಸ್ವರ ಬರುವುದಕ್ಕೆ, ಅಂದರೆ ಎರಡರಲ್ಲೂ ಸ್ವರ ಇರಬೇಕು. ಇದನ್ನು ಸ್ವರ ಸಂಧಿ ಅಂತ ಕರೀತಾರೆ. ಈ ಸ್ವರ ಸಂಧಿಯಲ್ಲಿ ಎರಡು ಪ್ರಕಾರಗಳು, ಒಂದು ಲೋಪ ಸಂಧಿ, ಮತ್ತೊಂದು ಆಗಮ ಸಂಧಿ. ಲೋಪ ಸಂಧಿ ಅಂದ್ರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಸಂಧಿ ಪದದಲ್ಲಿ ಅರ್ಥ ಕೆಡದಂತೆ ಬಿಟ್ಟು ಹೋದರೆ ಅದನ್ನು ಲೋಪ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ಬೇರೆ ಅನ್ನುವಾಗ ಎ ಪದ ಬಂದಿದೆ, ಇಲ್ಲಿ ಓ ಪದ ಬಂದಿದೆ. ಸಂಧಿ ಪದದಲ್ಲಿ ಬೇರೊಬ್ಬ, ಈ ಎ ಪದ ಲೋಪವಾಗಿ ಓ ಅನ್ನೋ ಅಕ್ಷರ ಬಂದಿದೆ. ಹಾಗಾಗಿ ಇದನ್ನು ಲೋಪ ಸಂಧಿ ಅಂತ ಕರಿತೀವಿ. ಮನದ ಪ್ಲಸ್ ಒಳಗೆ, ಮನದೊಳಗೆ. ಇಲ್ಲಿ ಆ ಲೋಪ ಆಗಿ ಸಂಧಿ ಪದದಲ್ಲಿ ಓ ಬರುತ್ತೆ. ಆಗಮ ಸಂಧಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಸಂಧಿ ಪದದಲ್ಲಿ ಅರ್ಥ ಕೆಡದಂತೆ ಬಿಟ್ಟು ಹೋಗದೆ ಅವುಗಳ ಮುಂದೆ ಅಥವಾ ಅವುಗಳ ಜೊತೆಯಲ್ಲೇ ಬೇರೊಂದು ಅಕ್ಷರವು ಆಗಮವಾಗುವುದಕ್ಕೆ ಆಗಮ ಸಂಧಿ ಎನ್ನುವರು. ಈ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳು, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಮೊದಲನೇದು ಯಕಾರಾಗಮ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಅ, ಇ, ಎ, ಐಕಾರಗಳಿಗೆ ಅವುಗಳ ಮುಂದೆ ಬೇರೊಂದು ಸ್ವರವು ಬಂದು ಸಂಧಿ ಪದದಲ್ಲಿ ಯಕಾರವು ಆಗಮವಾಗಿ ಬರುವುದಕ್ಕೆ ಯಕಾರಾಗಮ ಸಂಧಿ ಎನ್ನುವರು. ಉದಾಹರಣೆಗೆ ಮನೆ ಪ್ಲಸ್ ಅನ್ನು, ಮನೆಯನ್ನು. ಕ ಪ್ಲಸ್ ಅದೆ, ಕಾಯದೆ. ಸ್ತ್ರೀ ಪ್ಲಸ್ ಅನ್ನು, ಸ್ತ್ರೀಯನ್ನು. ಎರಡನೇದು ವಕಾರಾಗಮ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರಗಳಿಗೆ ಅವುಗಳ ಮುಂದೆ ಬೇರೊಂದು ಸ್ವರವು ಬಂದು ಸಂಧಿ ಪದದಲ್ಲಿ ವಕಾರ ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಎಂದು ಕರೆಯುವರು. ಉದಾಹರಣೆಗೆ ಗುರು ಪ್ಲಸ್ ಅನ್ನು, ಗುರುವನ್ನು. ಮರ ಪ್ಲಸ್ ಅನ್ನು, ಮರವನ್ನು. ದುಃಖ ಪ್ಲಸ್ ಆಗು, ದುಃಖವಾಗು. ಎರಡನೇದು ವ್ಯಂಜನ ಸಂಧಿ. ಸ್ವರ ಸಂಧಿಗಳಲ್ಲಿ ಎರಡು ವಿಧ, ಆಗಮ ಸಂಧಿ ಮತ್ತು ಲೋಪ ಸಂಧಿ. ಈಗ ವ್ಯಂಜನ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲಿ ಯಾವುದಾದರೂ ಒಂದು ಅಕ್ಷರವು ವ್ಯಂಜನವಾಗಿದ್ದು ಸಂಧಿ ಕಾರ್ಯ ನಡೆದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತಾರೆ. ಕಣ್ ಪ್ಲಸ್ ಪನಿ, ಕಂಬನಿ. ವ್ಯಂಜನ ಸಂಧಿಯ ಪ್ರಕಾರ ಇದರಲ್ಲಿ ಒಂದೇ ಇರೋದು ಆದೇಶ ಸಂಧಿ. ಪೂರ್ವ ಪದದಲ್ಲಿನ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಇಲ್ಲಿ ಕಾಗೆ ಗ ಆದೇಶವಾಗಿದೆ. ಮೈ ಪ್ಲಸ್ ತೊಳೆ, ಮೈದೊಳೆ. ಇಲ್ಲಿ ತಾಗೆ ದ ಆದೇಶವಾಗಿದೆ.
ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಇಲ್ಲೂ ಕೂಡ ತಾಗೆ ದ ಆದೇಶವಾಗಿ ಬಂದಿದೆ. ಇನ್ ಪ್ಲಸ್ ಸರ ಇಂಚರ, ಸಾಗೆಯಲ್ಲಿ ಚ ಬಂದಿದೆ. ಹೂ ಪ್ಲಸ್ ತೋಟ ಹೂದೋಟ, ಇಲ್ಲೂ ತಾಗೆ ದ ಆದೇಶವಾಗಿ ಬಂದಿದೆ. ಅವು 3 ಕನ್ನಡ ಸಂಧಿಗಳು. ಈಗ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿದ್ದು ಸಂಧಿ ಕಾರ್ಯ ನಡೆದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ. ರುದ್ರ ಪ್ಲಸ್ ಈಶ ರುದ್ರೇಶ. ಈ ಸಂಸ್ಕೃತ ಸಂಧಿಯಲ್ಲಿ 2 ಪ್ರಕಾರಗಳು, ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಮೊದಲಿಗೆ ಸಂಸ್ಕೃತ ಸ್ವರ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ 4 ಪ್ರಕಾರಗಳಿವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅದೇ ಜಾತಿಯ ದೀರ್ಘ ಸ್ವರ ಸಂಧಿ ಪದದಲ್ಲಿ ಆಗಮವಾಗುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಗಜ ಪ್ಲಸ್ ಆನನ ಗಜಾನನ. ಇಲ್ಲಿ ಗಜ ಅ ಬಂದಿದೆ, ಆನನ ಆ ಬಂದಿದೆ. ಇವೆರಡು ಆ ಸ್ವರಗಳು ಒಂದೇ ಜಾತಿಯು. ಇಲ್ಲಿ ಈಗ ಯಾವ್ದು ಬಂದಿದೆ? ಆ ಬಂದಿದೆ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅದೇ ಜಾತಿಯ ದೀರ್ಘ ಸ್ವರ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಮುನಿ ಪ್ಲಸ್ ಇಂದ್ರ ಮುನೀಂದ್ರ. ಗಿರಿ ಪ್ಲಸ್ ಈಶ ಗಿರೀಶ. ಗುರು ಪ್ಲಸ್ ಉಪದೇಶ ಗುರೂಪದೇಶ. ಸಿಂಹ ಪ್ಲಸ್ ಆಸನ ಸಿಂಹಾಸನ. ನೋಡಿ, ಇಲ್ಲಿ ಆದಲ್ಲಿ ಸಂಧಿ ಪದದಲ್ಲಿ ದೀರ್ಘ ಸ್ವರ ಬರೋದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಎರಡನೇದು ಗುಣಸಂಧಿ. ಆಕಾರಗಳ ಮುಂದೆ ಈಕಾರಗಳು ಪರವಾದಾಗ ಏಕಾರ, ಆಕಾರಗಳ ಮುಂದೆ ಉಕಾರಗಳು ಪರವಾದಾಗ ಓಕಾರ, ಆಕಾರಗಳ ಮುಂದೆ ರುಕಾರಗಳು ಪರವಾದಾಗ ಅರ್ಕಾರ ಆಗಮವಾಗಿ ಬರುವುದಕ್ಕೆ ಗುಣಸಂಧಿ ಎನ್ನುವರು. ಉದಾಹರಣೆಗೆ ಗಣ ಪ್ಲಸ್ ಈಶ ಗಣೇಶ. ಇಲ್ಲಿ ಆಕಾರಗಳ ಮುಂದೆ ಗಣ ಅಂದರೆ ಅ, ಇಲ್ಲಿ ಈ ಕಾರಗಳು ಪರವಾದಾಗ ಈ. ನೆಕ್ಸ್ಟ್ ಏನು ಬರಬೇಕು? ಏಕಾರ. ನೋಡಿ, ಇಲ್ಲಿ ಗಣೇಶ ಏಕಾರಗಳು ಬಂದರೆ ಇದನ್ನು ಗುಣಸಂಧಿ ಅಂತ ಕರಿತೀವಿ. ರಾಜ ಪ್ಲಸ್ ಈಶ್ವರಿ ರಾಜೇಶ್ವರಿ. ಅರುಣ ಪ್ಲಸ್ ಉದಯ ಅರುಣೋದಯ. ರಾಜ್ಯ ಪ್ಲಸ್ ಉತ್ಸವ ರಾಜ್ಯೋತ್ಸವ. ಮಹಾ ಪ್ಲಸ್ ಋಷಿ ಮಹರ್ಷಿ. ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ವೃದ್ಧಿ ಸಂಧಿ ಮೂರನೇದು. ಪೂರ್ವ ಪದದ ಕೊನೆಯಲ್ಲಿರುವ ಆಕಾರಗಳ ಮುಂದೆ ಏಕಾರಗಳು ಪರವಾದರೆ ಐಕಾರ, ಆಕಾರಗಳ ಮುಂದೆ ಓಕಾರಗಳು ಪರವಾದರೆ ಔಕಾರಗಳು ಆಗಮವಾದರೆ ಅದನ್ನು ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ. ನೋಡಿ, ಇಲ್ಲಿ ಎ ಬಂದರೆ ಲಾಸ್ಟಲ್ಲಿ ಐ ಬರಬೇಕು. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ವನ ಪ್ಲಸ್ ಔಷಧಿ ವನೌಷಧಿ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ದಂತ ಪ್ಲಸ್ ಓಷ್ಟ್ಯ ದಂತೋಷ್ಟ್ಯ. ಜಲ ಪ್ಲಸ್ ಓಗ ಝಲೌಘ. ಇಲ್ಲಿ ಓಗೆ ಔಕಾರಗಳು ಬಂದಿದೆ. ಸಂಸ್ಕೃತ ಸಂಧಿಯ 4ನೇ ಸಂಧಿ ಎಣ್ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಈ ಅಕ್ಷರಗಳ ಮುಂದೆ ಯಕಾರವು, ಉ ಅಕ್ಷರಗಳ ಮುಂದೆ ವಕಾರವು, ಋಕಾರಕ್ಕೆ ಅರ್ಕಾರವು ಆಗಮವಾಗಿ ಬರುವುದಕ್ಕೆ ಎಣ್ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅಭಿ ಪ್ಲಸ್ ಅಂತರ ಅಭ್ಯಂತರ. ಇಲ್ಲಿ ಪೂರ್ವ ಪದದಲ್ಲಿ ಈ ಬಂದಿದೆ, ಉತ್ತರ ಪದದಲ್ಲಿ ಆ ಬಂದಿದೆ. ಯಕಾರವು ಇಲ್ಲಿ ಆಗಮವಾಗಿ ಬಂದಿದೆ. ಮನು ಪ್ಲಸ್ ಅಂತರ ಮನ್ವಂತರ. ನೋಡಿ, ಇಲ್ಲಿ ಉಕಾರಕ್ಕೆ ವಕಾರ ಬಂದಿದೆ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಇಲ್ಲಿ ರು ಬಂದರೆ ಅರ್ಕಾರವು ಆಗಮವಾಗಿ ಬಂದಿದೆ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ಇದುವರೆಗಾಗಿ ನೋಡಿದ್ದು ಸಂಸ್ಕೃತ ಸ್ವರ ಸಂಧಿಗಳು. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 3 ಪ್ರಕಾರಗಳು: ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಜಸ್ತ್ವ ಸಂಧಿ ಎಂದರೇನು? ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಸಂಧಿ ಪದದಲ್ಲಿ ಗ ಜ ಡ ದ ಬಗಳು ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ದಿಕ್ ಪ್ಲಸ್ ಅಂತ ದಿಗಂತ. ಇಲ್ಲಿ ಕಾಗೆ ಗ ಆದೇಶವಾಗಿ ಬಂದಿದೆ.
ಚಿತ್ ಪ್ಲಸ್ ಆನಂದ ಚಿದಾನಂದ, ಇಲ್ಲಿ ತಾಗೆ ದ ಆದೇಶವಾಗಿ ಬಂದಿದೆ. ಷಟ್ ಪ್ಲಸ್ ಆನನ ಷಡಾನನ, ಇಲ್ಲಿ ಟಾಗೆ ಡ ಆದೇಶವಾಗಿ ಬಂದಿದೆ. ಎರಡನೇದು ಚುತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಸಕಾರಕ್ಕೆ ಕೆಲವೊಂದು ಕಡೆ ಶಕಾರವು, ತಕಾರಕ್ಕೆ ಚಕಾರವು ಆದೇಶವಾಗಿ ಬರುವುದಕ್ಕೆ ಚುತ್ವ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ, ಸತ್ ಪ್ಲಸ್ ಚಾರಿತ್ರ್ಯ ಸಚ್ಚಾರಿತ್ರ್ಯ, ಜಗತ್ ಪ್ಲಸ್ ಜನನಿ ಜಗಜ್ಜನನಿ. ಇಲ್ಲಿ ನೋಡಿ ತಾಗೆ ಚ, ಸತ್ ಪ್ಲಸ್ ಚಾರಿತ್ರ್ಯ ಸಚ್ಚಾರಿತ್ರ, ಈ ಥರ ಒಂದು ಸಂಧಿಗಳನ್ನು ಚುತ್ವ ಸಂಧಿ ಅಂತ ಕರಿತೀವಿ. ಕಡೆಯ ಸಂಧಿ ಅನುನಾಸಿಕ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಸಂಧಿ ಪದದಲ್ಲಿ ಅನುನಾಸಿಕ ಅಕ್ಷರಗಳಾದ ನ್ಯ ನ್ಯ ನ ನ ಮಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಗ್ಮಯ, ಚಿತ್ ಪ್ಲಸ್ ಮಯ ಚಿನ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ. ಒಟ್ಟು 10 ಸಂಧಿಗಳಿದ್ದಾವೆ. ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಎರಡನ್ನು ಕೂಡಿಸಿ ನಾವು ಈ 10 ಸಂಧಿಗಳ ಬಗ್ಗೆ ವಿವರವಾಗಿ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.